ಎಲ್ಲರಿಗೂ ನಮಸ್ಕಾರ. BU ಕನ್ನಡ ಲರ್ನಿಂಗ್ ಚಾನೆಲ್ಗೆ ಸ್ವಾಗತ. SCP ಥರ್ಡ್ ಸೆಮ್ BCom ಕನ್ನಡ ಪಠ್ಯಪುಸ್ತಕದಲ್ಲಿ ರಾಘವಾಂಕರು ಬರೆದಿರುವಂತಹ ರೂಪು ಜವ್ವನವಿರಲು ಕುಲದ ಮಾತೇಕೆ ಅನ್ನೋ ಒಂದು ಕಾವ್ಯ ಭಾಗವನ್ನು ಇಟ್ಟಿದ್ದಾರೆ. ಸೊ ಈ ದಿನ ಈ ಒಂದು ಕಾವ್ಯ ಭಾಗದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಮೊದಲು ನಾನು ಈ ಒಂದು ಕಾವ್ಯದ ಪಂಕ್ತಿಯನ್ನು ಓದ್ತೇನೆ, ನಂತರ ಅದರ ಸಾರಾಂಶವನ್ನು ತಿಳಿದುಕೊಳ್ಳೋಣ ಸರಳವಾಗಿ. ಸೊ ಮೊದಲನೇ ಪಂಕ್ತಿ ಹೀಗಿದೆ: ಸಂದಕಾರಿರುಳ ಕನ್ನೆಯರು ಹಗಲು ನೋಡಲೆಂದು ಬಂದರೋ ಸುರಾಸುರ ಬುದಿಯಂ ಮತಿಸು ನಂದು ಹೊಸ ವಿಷದ ಹೊಗೆಯೋಯ್ತು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರಾದರೂ ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳೊದ್ಯವಿ ಜೀವಂದಳೆದವೋ ಎನ್ನಿಪ್ಪಂದಿಂಬಂದ ರಂಗನೆಯರವನೀಶ ನೆಡೆಗೆ. ಈ ಒಂದು ಪಂಕ್ತಿಯಲ್ಲಿ ರಾಘವಾಂಕರು ದಮಯಂತಿಯ ಸ್ವಯಂವರಕ್ಕೆ ಬಂದಿರುವಂತಹ ರಾಜಕುಮಾರಿಯರ ಅಸಾಮಾನ್ಯ ಅಂದರೆ ನೋಡೋದಕ್ಕೆ ಒಂದು ಸಾಮಾನ್ಯವಾಗಿರಲಿಲ್ಲ, ತುಂಬಾ ಸುಂದರವಾಗಿರುವಂತಹ ಸೌಂದರ್ಯವನ್ನು ತಮ್ಮ ಕಲ್ಪನಾ ಶಕ್ತಿಯಿಂದ ವರ್ಣಿಸಿದ್ದಾರೆ. ರಾಘವಾಂಕರು ಹೇಳ್ತಾರೆ ಮೊದಲನೇ ಪದ್ಯದಲ್ಲಿ, ಹಗಲಿನ ಬೆಳಕನ್ನು ನೋಡಬೇಕು ಅನ್ನೋ ಆಸೆಯಿಂದ ರಾತ್ರಿಯ ಕತ್ತಲೆಯ ಕನ್ಯೆಯರು ಬಂದ್ರೇನೋ ಅಂತ ಕವಿ ಕಲ್ಪನೆ ಮಾಡ್ಕೊಳ್ತಾರೆ. ಸಮುದ್ರ ಮಥನದ ಸಂದರ್ಭದಲ್ಲಿ ಹುಟ್ಟಿರುವಂತಹ ಹೊಸ ವಿಷದ ಕಪ್ಪು ಹೊಗೆಯಿಂದ ಕಪ್ಪಾದ ಜಲದೇವಿಯರು ದುಃಖದಿಂದ ಮಾನವ ಕನ್ಯೆಯರಾಗಿ ಮಾರ್ಪಟ್ಟು ಬಂದಿರಬಹುದು ಅಂತ ಊಹಿಸ್ತಾರೆ. ಮತ್ತೊಂದು ಕಲ್ಪನೆಯನ್ನು ಅವರು ಹೇಳ್ತಾರೆ, ಬ್ರಹ್ಮನು ನೀಲಮಣಿಯಿಂದ ಕೆತ್ತಿರುವಂತಹ ಸುಂದರ ಸಾಲಬಂಜಿಕೆ ಅಂದರೆ ಗೊಂಬೆಗಳು ಜೀವ ಪಡ್ಕೊಂಡು ಭೂಲೋಕಕ್ಕೆ ಬಂದಿರಬಹುದು, ಅವರೇ ಈ ಕನ್ಯೆಯರು ಇರಬಹುದು ಅಂತ ಆ ರೀತಿ ಇವರು ಕಾಣಿಸ್ತಿದ್ದಾರೆ ಅಂತ ಕವಿ ಇಲ್ಲಿ ವರ್ಣಿಸಿದ್ದಾರೆ. ಆ ದಮಯಂತಿ ಸ್ವಯಂವರದಲ್ಲಿ ಬಂದಿರುವಂತಹ ರಾಜಕುಮಾರಿಯರ ಸೌಂದರ್ಯ, ಯೌವನ, ನಡಿಗೆ ಅಂದರೆ ನಡೆಯೋ ಒಂದು ಸ್ಟೈಲು, ಲಾವಣ್ಯ ಮತ್ತು ಅವರ ಮುಖದಲ್ಲಿ ಹೊಮ್ತಿದ್ದಂತಹ ಕಾಂತಿ ಎಷ್ಟು ಅಪರೂಪವಾಗಿತ್ತು ಅಂದರೆ ಅವರನ್ನು ನೋಡಿದವರಿಗೆ ಅವರು ಸಾಮಾನ್ಯ ಮಾನವ ಕನ್ಯೆಯರಿರಬೇಕು ಅನ್ನೋ ರೀತಿ ಕಾಣಿಸ್ತಾನೆ ಇರಲಿಲ್ಲ, ಬದಲಾಗಿ ದೇವಲೋಕದ ಅಪ್ಸರಿಯಂತೆ ಭಾಸವಾಗ್ತಿತ್ತು. ಎಲ್ಲ ರಾಜಕುಮಾರಿಯರು ಅತ್ಯಂತ ಅಲಂಕಾರ ಮಾಡಿಕೊಂಡು ಸ್ವಯಂವರ ಸಭೆಗೆ ಆಗಮಿಸಿದ್ರು. ಆ ಸಭೆ ಈ ಒಂದು ಕಾರಣದಿಂದಾಗಿಯೇ ತುಂಬ ದಿವ್ಯವಾದ ಸೌಂದರ್ಯದ ತಾಣವಾಗಿ ಪರಿಣಮಿಸಿಬಿಟ್ಟಿತ್ತು. ಇದಾಗಿತ್ತು ಕಾವ್ಯ ಭಾಗದ ಮೊದಲನೇ ಪಂಕ್ತಿ ಸಾರಾಂಶ. ಎರಡನೇ ಪಂಕ್ತಿ ನೋಡಿ: ಗತಿ ಗಮಕ ಗಹಗಹಿಕೆ ತಿರುಪು ಚಾಳೆಯ ಕೊಂಕು ಆತಿ ಜೋಕೆ ಮಾರ್ಗವಣೆ ವಹಣಿ ತರಹರಿಕೆ ಕಂಪಿತ ಹೊಂಪು ಬಾಗು ಡೊಕ್ಕರವಿರವರ ಕಾಳಾಸ ಕಮ್ಮವಣೆ ಲೋಲಂಗಿತ ನುತ ಶುದ್ಧ ಸಾಳಂಗ ಸಂಕೀರ್ಣಮಂ ಯಥೋಚಿತ ತಾರ ಮಧುರ ಮಂದ್ರಂಗಳಿಂ ಹಾಡಿ ಭೂಪತಿಯ ದುಗುಡವನು ತೊಳೆದರು ರಾಗ ರಸ ಲಹರಿಯಿಂದ ನಾಮಿಕ ಸತಿಯರು. ಈ ಒಂದು ಪಂಕ್ತಿಯಲ್ಲಿ ರಾಘವಾಂಕರು ರಾಜಸಭೆಯಲ್ಲಿ ಇದ್ದಂತಹ ಸಂಗೀತಗಾರ್ತಿಯರ ಗಾಯನದ ವೈಭವವನ್ನು ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ. ರಾಜಸಭೆಯಲ್ಲಿದ್ದಂತಹ ಗಾಯಕಿಯರು ಅಂದರೆ ಸಿಂಗರ್ಸ್ ಇದ್ರಲ್ಲ, ಅವರು ಸಂಗೀತದ ಎಲ್ಲ ನಿಯಮಗಳನ್ನು ಅನುಸರಿಸಿ ಹಾಡ್ತಾ ಇದ್ರು. ಅವರ ಗಾಯನದಲ್ಲಿ ಗತಿ, ಗಮಕ, ತಿರುವು, ಚಾಳೆ, ಚೋಕೆ, ಮಾರ್ಗ, ವಹಣಿ, ತರಹರಿಕೆ, ಕಂಪಿತ, ಹೊಂಪು, ಬಾಗು, ಡೊಕ್ಕರ ಮುಂತಾದ ಸಂಗೀತದ ವಿವಿಧ ಅಂಶಗಳು ಸುಂದರವಾಗಿ ಮೂಡಿಬರ್ತಾ ಇದ್ವಂತೆ. ಅವರು ಶುದ್ಧ, ಸಾಲಂಗ ಮತ್ತು ಸಂಕೀರ್ಣ ಅನ್ನೋ ಸಂಗೀತದ ಪದ್ಧತಿಗಳಿಗೆ ಅನುಗುಣವಾಗಿ ತಾರ, ಮಧ್ಯ ಮತ್ತು ಮಂದ್ರ ಸ್ಥಾಯಿಗಳಲ್ಲಿ ಅತ್ಯಂತ ಮಧುರವಾಗಿ ಹಾಡ್ತಾ ಇದ್ರಂತೆ. ಇದರಿಂದಾಗಿ ಅವರ ಗಾಯನದಿಂದ ಸಭೆಯ ವಾತಾವರಣ ಸಂಗೀತಮಯವಾಗಿತ್ತಂತೆ. ಆ ಸಂಗೀತದ ಸಿಹಿಯಾದ ರಾಗರಸದ ಅಲೆಗಳು ರಾಜನ ಮನಸ್ಸಿನಲ್ಲಿದ್ದ ದುಃಖ ಮತ್ತು ಚಿಂತೆಯನ್ನು ದೂರ ಮಾಡ್ತವೆ. ಸಂಗೀತದ ಮಾಧುರ್ಯದಿಂದ ರಾಜನು ಸಂತೋಷ ಮತ್ತು ನೆಮ್ಮದಿಯನ್ನು ಹೊಂದುತ್ತಾನೆ. ಮಕ್ಕಳೇ, ಈ ಪಂಕ್ತಿಯಲ್ಲಿ ತುಂಬ ಕನ್ಫ್ಯೂಷನ್ ಇದೆ, ಏನಿದು ಈ ಥರ ಪದಗಳೆಲ್ಲ ಬಳಕೆಯಾಗಿದೆ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ಇಲ್ಲಿ ನಾವು ಗಮನ ಕೊಡಬೇಕಾಗಿರೋ ವಿಷಯ ಏನು ಅಂದರೆ,
ರಾಘವಾಂಕರು ಕೇವಲ ನಮಗೆ ಕವಿತೆಯನ್ನು ಬರೆದು ಇಲ್ಲಿ ಕೊಟ್ಟಿಲ್ಲ, ಬದಲಾಗಿ ಅವರಲ್ಲಿದ್ದಂತಹ ಸಂಗೀತದ ಒಂದು ಏನು ಕಲೆ ಇರಬಹುದು, ಸಂಗೀತದ ಬಗ್ಗೆ ಇರುವಂತಹ ಜ್ಞಾನ ನಮಗಿಲ್ಲಿ ಅರಿವಾಗುತ್ತೆ. ಅವರು ಹೇಳಿದ್ದಾರೆ ನೋಡಿ, ಅಲ್ಲಿರೋವಂತಹ ಸಂಗೀತಗಾರ್ತಿಯರು ಎಷ್ಟು ಚೆನ್ನಾಗಿ ಆಡ್ತಿದ್ರು ಅಂದರೆ ಲಯವಾಗಿ ಎಷ್ಟು ಇದನ್ನು ಬಳಸಿದ್ದಾರೆ ಪದಗಳನ್ನ. ಅಂದರೆ ಒಂದು ಹಾಡಿಗೆ ಬೇಕಾಗಿರುವಂತಹ ಪ್ರತಿಯೊಂದು ಲಕ್ಷಣ ಕೂಡ ಆ ಒಂದು ಸಂಗೀತಗಾರ್ತಿಯಲ್ಲಿತ್ತು ಅಂತ ರಾಘವಾಂಕರು ತಮ್ಮ ಈ ಒಂದು ಕಾವ್ಯ ಭಾಗದಲ್ಲಿ ತಿಳಿಸಿದ್ದಾರೆ. ಮುಂದಿನ ಸಾಲು ಹೀಗಿದೆ: ಎಕ್ಕಲನ ಬಳಿವಿಡಿದು ಸುತ್ತಿದಾಸನು ಮುನಿರಕ್ಕಸನ ಬನಕೆ ಬಂದಂಜಿಕೆ ಎರಡನೆಯ ಮುಕ್ಕಣ್ಣ ನೆನಿಪ ಗುರುವಾಗ್ನೆಗೆಟ್ಟಳಲನಲ್ಲದೆ ಕನಸ ಕಂಡ ಭಯವ ಮಿಕ್ಕು ಮಣಿವಂತಡಿಸಿ ಕವಿವ ಗತಿಗಳ ಸೊಗಸ ನಕ್ಕಿಸದೆ ಸಮಯ ಸಮಯದ ಪಸಾಯಕ್ಕೆ ಮನವುಕ್ಕಿ ಸರ್ವಾಭರಣಂ ಗಾಣರಾಣಿಯರಿಗಿತ್ತನು ಹರಿಶ್ಚಂದ್ರನು. ಈ ಒಂದು ಪದ್ಯ ಭಾಗದಲ್ಲಿ ರಾಘವಾಂಕರು ರಾಜ ಹರಿಶ್ಚಂದ್ರನ ದಾನಶೀಲ ಗುಣದ ಬಗ್ಗೆ, ಧೈರ್ಯ ಮತ್ತು ಸತ್ಯನಿಷ್ಠೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು ಅನ್ನೋದನ್ನು ಮನೋಜ್ಞವಾಗಿ ಚಿತ್ರಿಸ್ತಾರೆ. ಮುನಿ ವಿಶ್ವಾಮಿತ್ರ ಅವರು ಹರಿಶ್ಚಂದ್ರನನ್ನು ಅನೇಕ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾರೆ. ಅವರ ಕಠಿಣ ಮಾತುಗಳು ಮತ್ತು ಬೇಡಿಕೆಗಳಿಂದ ರಾಜ ಸಂಕಟಕ್ಕೆ ಸಿಲುಕೊಳ್ತಾರೆ. ಕನಸಿನಲ್ಲಿ ಕಂಡ ಭಯಾನಕ ಅನುಭವವು ಅವನ ಮನಸ್ಸನ್ನು ಕಾಡುತ್ತೆ. ಆದರೂ ಕೂಡ ಹರಿಶ್ಚಂದ್ರ ಧೈರ್ಯ ಕಳೆದುಕೊಳ್ಳದೆ ಗುರುಗಳಾಗಿರುವಂತಹ ವಿಶ್ವಾಮಿತ್ರರ ಆಜ್ಞೆಯನ್ನು ಮೀರೋದಿಲ್ಲ. ಮಕ್ಕಳೇ, ನೀವು ಈ ಕಥೆನ ಮೊದಲೇ ಕೇಳಿರಬಹುದು. ಸತ್ಯ ಹರಿಶ್ಚಂದ್ರನ ಕನಸಿನಲ್ಲಿ ವಿಶ್ವಾಮಿತ್ರರು ಬಂದು ಅವರಿಗೆ ಏನೇನೋ ಒಂದು, ನಾನು ನಿನಗೆ ಸಾಲ ಕೊಟ್ಟಿದ್ದೀನಿ, ನೀನು ನನಗದನ್ನು ವಾಪಸ್ ಕೊಡಬೇಕು ಅಂತ ಕೇಳ್ಕೊಂಡಿರ್ತಾರೆ. ಸೊ ಆವಾಗ ಸತ್ಯ ಹರಿಶ್ಚಂದ್ರ ತನ್ನ ಕನಸಿನಲ್ಲಿ ಬಂದಿರೋದನ್ನು ನಿಜವಾಗ್ಲೂ ಕೂಡ ನಾನು ಅವರಿಗೆ ಕೊಡಲೇಬೇಕು ಅಂತ ಹಠ ಹಿಡ್ದಿರ್ತಾರೆ. ಸೊ ಅದಕ್ಕೆ ಸತ್ಯ ಹರಿಶ್ಚಂದ್ರನ ಪರೀಕ್ಷೆ ಮಾಡೋದಕ್ಕೋಸ್ಕರ ವಿಶ್ವಾಮಿತ್ರರು ಡೈರೆಕ್ಟಾಗಿ ಬಂದಿರ್ತಾರೆ ರಾಜಸಭೆಗೆ. ಹರಿಶ್ಚಂದ್ರ ತನ್ನ ದುಃಖವನ್ನು ಹೊರಗೆ ತೋರಿಸದೆ ಸಂದರ್ಭಕ್ಕೆ ತಕ್ಕಂತೆ ಸಮಾಧಾನದಿಂದ ನಡೆದುಕೊಳ್ತಾರೆ. ಕೊನೆಗೆ ತನ್ನ ಪತ್ನಿಯರ ಮೈಮೇಲಿದ್ದಂತಹ ಎಲ್ಲ ಆಭರಣಗಳನ್ನು ಕೂಡ ದಾನವಾಗಿ ನೀಡಿ ಮಾತು ಉಳಿಸ್ಕೊಳ್ತಾರೆ. ಇದರಿಂದ ಅವರ ಸತ್ಯನಿಷ್ಠೆ, ಧರ್ಮಪಾಲನೆ ಮತ್ತು ದಾನದ ಗುಣ ಎಷ್ಟು ಶ್ರೇಷ್ಠವಾಗಿತ್ತು ಅನ್ನೋದು ವ್ಯಕ್ತ ಆಗುತ್ತೆ. ಮುಂದಿನ ಪಂಕ್ತಿ ಹೀಗಿದೆ: ಬಡತನದ ಹೊತ್ತಾನೆ ದೊರಕಿ ಫಲವೇನು ನೀರಡಸಿದ್ರ ಹೊತ್ತಾಜ್ಯ ದೊರಕಿ ಫಲವೇನು ರುಜೆಯಡಿಸಿ ಕೆಡೆದಿಹ ಹೊತ್ತು ರಂಬೆ ದೊರಕೊಂಡಲ್ಲಿ ಫಲವೇನು ಸಾವ ಹೊತ್ತು ಪೊಡವೆಯೊಡೆತನ ದೊರಕಿ ಫಲವೇನು ಕಡುವಿಸಿಲು ಹೊಡೆದು ಬೆಂಡಾಗಿ ಬೀಳವಗೆ ನೀನೊಲಿದು ಮಣಿದೊಡಿಗೆಗಳ ನಿತ್ತು ಫಲವೇನು ಭೂನಾಥ ಹೇಳೆನುತ ಮತ್ತಿಂತೆಂದರು. ರಾಘವಾಂಕರು ಈ ಒಂದು ಸಾಲುಗಳಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಸರಿಯಾದ ಸಮಯದ ಮಹತ್ವವನ್ನು ಮತ್ತು ಸಮಯ ಮೀರಿದ ನಂತರ ದೊರೆಯುವಂತಹ ಸಂಪತ್ತು ಅಥವಾ ಸುಖಗಳಿಗೆ ಯಾವುದೇ ಅರ್ಥ ಇರೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಈ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ವಿಶ್ವಾಮಿತ್ರ ಮುನಿ ರಾಜನಿಗೆ ಹೀಗೆ ಹೇಳ್ತಾರೆ: ಬಡತನದಲ್ಲಿದ್ದಾಗ ನೆರವು ಸಿಗದೇ ಇದ್ರೆ ನಂತರ ಸಿಕ್ಕಂತಹ ಐಶ್ವರ್ಯದಿಂದ ಏನು ಪ್ರಯೋಜನ? ಹಸಿವಿನಿಂದ ಬಳಲ್ತಾ ಇರುವಾಗ ಊಟ ಸಿಗದೆ ಹೊಟ್ಟೆ ತುಂಬಿದ ನಂತರ ತುಪ್ಪದನ್ನು ಹಾಕ್ಕೊಟ್ರೂ ಕೂಡ ಅದು ವ್ಯರ್ಥನೇ. ರೋಗ ತುಂಬ ಜಾಸ್ತಿ ಇದ್ದಾಗ ಚಿಕಿತ್ಸೆ ಸಿಗದೆ ರೋಗ ಎಲ್ಲ ಗುಣವಾದ ನಂತರ ಚಿಕಿತ್ಸೆ ದೊರೆತರೆ ಅದರಿಂದ ಯಾವುದೇ ಪ್ರಯೋಜನ ಇರೋದಿಲ್ಲ. ಸಾಯೋ ಸಮಯದಲ್ಲಿ ರಾಜ್ಯವನ್ನೇ ಕೊಟ್ಟರೂ ಕೂಡ ಅದರ ಉಪಯೋಗ ಏನಿದೆ? ಅದೇ ರೀತಿ ಬಿಸಿಲಿನಿಂದ ಬಳಲಿ ಸುಟ್ಟು ಹೋಗ್ತಿರೋನಿಗೆ ನೆರಳು ಅಥವಾ ತಂಪು ಸಿಗಬೇಕಾದ ಸಮಯದಲ್ಲಿ ಸಿಗಬೇಕು. ಕಷ್ಟದ ಸಮಯ ಕಳೆದು ಹೋದ ನಂತರ ಬೆಲೆ ಬಾಳೋ ಮಣಿಗಳು, ಆಭರಣಗಳು ಅಥವಾ ಉಡುಗೊರೆಗಳನ್ನು ಕೊಟ್ಟರೂ ಕೂಡ ಅವುಗಳಿಂದ ಯಾವುದೇ ನಿಜವಾದ ಪ್ರಯೋಜನ ಆಗೋದಿಲ್ಲ ಅಂತ ವಿಶ್ವಾಮಿತ್ರ ಮುನಿಗಳು ರಾಜನಿಗೆ ಸಮಯದ ಮಹತ್ವವನ್ನು ಹಾಗೂ ಸಮಯಕ್ಕೆ ಸಿಗದ ವಸ್ತುಗಳು ಯಾವುದೇ ಒಂದು ಪ್ರಯೋಜನ ಇರೋದಿಲ್ಲ ಅನ್ನೋ ಒಂದು ಮಾತನ್ನು ತಿಳಿಸ್ತಾರೆ. ಮುಂದಿನ ಕಾವ್ಯದ ಸಾಲುಗಳು ಹೀಗಿದೆ ನೋಡಿ: ಲೋಗರಿಗೆ ಕೊಡಬಾರದಾಗಿ ಸತಿವಂಶಗತವಾಗಿ ಅಂದುದರಿಂದ ತಂದೆ ಪಟವ ಕಟುವಾಗಲರ್ಚಿಸಿಕೊಂಬುದಾಗೆ ದೈವಂ ನೆಳಲ ತಂಪನ್ನೊಸೆವುದಾಗಿ ಸಾಗಿಸುವ ತಾಯ್ ಧುರದೊಳರಿಗಳಂ ನಡುಗರಿಸುವುದಾಗಿ ಚತುರಂಗ ಬಲವೆನ್ನಿಸಿತಿ ಛತ್ರವೆಂಬಾಗಳಿದನಲೆದಲಿದು ಬೇಡವರನತಿ ಮಜುಳರೆನ್ನರೇ ಮೂಜುಗದೊಳು. ಈ ಒಂದು ಸಾಲಿನಲ್ಲಿ ರಾಘವಾಂಕರು ರಾಜನ ಛತ್ರ ಅಂದರೆ ರಾಜಛತ್ರಿ ಅಥವಾ ಬಿಳಿ ಕೊಡೆಯ ಮಹತ್ವವನ್ನು ಅಲಂಕಾರಿಕವಾಗಿ ವರ್ಣಿಸಿದ್ದಾರೆ. ರಾಘವಾಂಕ ಕವಿ ಹೇಳುವಂತೆ ರಾಜನ ಛತ್ರ ಸಾಮಾನ್ಯ ವಸ್ತು ಅಲ್ಲ,
ಅದು ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಅಮೂಲ್ಯವಾದಂತಹ ರಾಜ ಲಾಂಛನವಾಗಿರುತ್ತೆ. ಆದ್ದರಿಂದ ಅದನ್ನು ಯಾರಿಗೂ ಸುಲಭವಾಗಿ ನೀಡಲಾಗೋದಿಲ್ಲ. ಅದು ರಾಜನ ಗೌರವ, ಅಧಿಕಾರ ಮತ್ತು ಘನತೆಯ ಸಂಕೇತವಾಗಿದೆ. ಈ ಒಂದು ಛತ್ರ ಬಿಸಿಲಿನಲ್ಲಿ ರಾಜನಿಗೆ ನೆರಳು ನೀಡಿ ತಂಪನ್ನು ನೀಡುತ್ತೆ. ಶತ್ರುಗಳಿಗೆ ರಾಜನ ಶಕ್ತಿ ಮತ್ತು ವೈಭವವನ್ನು ನೆನಪಿಸಿ ಭಯ ಹುಟ್ಟಿಸುತ್ತೆ. ರಾಜನ 4 ವಿಧದ ಸೇನೆಗಳು ಅಂದರೆ ಆನೆ ಇರಬಹುದು, ಕುದುರೆ ಸೇನೆ ದಳ ಇರಬಹುದು, ರಥ ಮತ್ತು ಕಾಲಾಳು ಪಡೆ ಜೊತೆಗೆ ಅದು ರಾಜ ಮರ್ಯಾದೆಯ ಪ್ರತೀಕವಾಗಿ ಕಾಣಿಸುತ್ತೆ. ಆದ್ದರಿಂದ ಇಂತಹ ಅಮೂಲ್ಯವಾಗಿರುವಂತಹ ರಾಜಛತ್ರವನ್ನು ಯಾರಾದರೂ ಕೇಳಿದ್ರೂ ಸುಲಭವಾಗಿ ಕೊಡಬಾರ್ದು ಅಂತ ಕವಿ ತಿಳಿಸ್ತಾರೆ. ಇದು ರಾಜನ ಗೌರವ ಮತ್ತು ರಾಜ್ಯದ ಪ್ರತಿಷ್ಠೆಯನ್ನು ಪ್ರತಿನಿಧಿಸುವಂತಹ ವಸ್ತುವಾಗಿದೆ. ಮುಂದಿನ ಸಾಲುಗಳಲ್ಲಿ ಇಳೆಯೊಳಗೆ ಹೆಸರುಳ್ಳ ದಾನಿ ಎಂಬುದನ್ನು ಕೆ ಬೆಳೆಸಿ ಕಟ್ಟಾಸೆ ಹೊಟ್ಟೆಯೆಂದು ಬೇಡಿ ನಿಜ್ವಲವಾಗದಂತೆ ನಾವತಿ ಮಜುಗದಂತಳಲದಂತೆ ಬಿಸುಸುಯ್ಯದಂತೆ ತಿಳಿದು ನೀನೆಮಗೆ ವಲ್ಲಭನಾಗಿ ಚಿತ್ರದು ಮೃಳಿಕೆಯಂ ಕಳೆ ಹರಿಶ್ಚಂದ್ರ ಭೂನಾಥೆ ಎಮ್ಮ ದಳವಳಿದು ಬಾಯಿಟ್ಟು ಕೈ ಮುಗಿದು ನುಡಿದರೊಲವಿಂದ ನಾಮಿಕ ಸತಿಯರು. ಈ ಒಂದು ಪದ್ಯದ ಸಾಲುಗಳಲ್ಲಿ ಕವಿ ರಾಘವಾಂಕರು ರಾಜ ಹರಿಶ್ಚಂದ್ರನ ಪತ್ನಿಯರು ರಾಜನನ್ನು ವಿನಯದಿಂದ ಬೇಡಿಕೊಳ್ಳೋ ಒಂದು ಪ್ರಸಂಗವನ್ನು ಚಿತ್ರಿಸಿದ್ದಾರೆ. ರಾಜ ಹರಿಶ್ಚಂದ್ರ ಜಗತ್ತಿನಲ್ಲಿ ತುಂಬ ಪ್ರಸಿದ್ಧಿ ಪಡೆದಿರುವಂತಹ ದಾನಶೂರನಾಗಿದ್ದರು. ಈ ಕೀರ್ತಿಗೆ ಯಾವುದೇ ಕಳಂಕ ಬರಬಾರ್ದು ಅಂತ ರಾಣಿಯರು ಬಯಸ್ತಾರೆ. ಅತಿಯಾದ ದಾನ ಮಾಡುವಾಗ ತಾವು ಸಂಕಷ್ಟಕ್ಕೆ ಸಿಲುಕಬಾರ್ದು ಅಂತ ಹಾಗೂ ರಾಜನಿಗೂ ಅಪಕೀರ್ತಿ ಉಂಟಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರು ಕಳಕಳಿಯಿಂದ ಮನವಿ ಮಾಡಿಕೊಳ್ತಾರೆ. ಹರಿಶ್ಚಂದ್ರನ ರಾಣಿಯರು ಕೈ ಮುಗಿದು ಪ್ರೀತಿಯಿಂದ ರಾಜನನ್ನು ಉದ್ದೇಶಿಸಿ ಹೀಗೆ ಹೇಳ್ತಾರೆ: ನೀವು ನಮ್ಮ ಪ್ರಿಯ ಪತಿಯೇ ಆಗಿದ್ದೀರಿ. ನಿಮ್ಮ ದಾನಶೀಲತೆ ಕೀರ್ತಿ ಜಗತ್ತಿನಲ್ಲಿ ಸದಾಕಾಲ ಉಳಿಲಿ. ಆದರೆ ಎಲ್ಲವನ್ನೂ ದಾನ ಮಾಡಿ ನೀವು ಹಾಗೂ ನಾವು ದುಃಖ ಪಡೋ ಪರಿಸ್ಥಿತಿ ಬರಬಹುದು. ಆದ್ದರಿಂದ ವಿವೇಕದಿಂದ ನಡೆದುಕೊಳ್ಳಿ ಅಂತ ವಿನಂತಿಸ್ಕೊಳ್ತಾರಂತೆ. ಅವರ ಮಾತುಗಳಲ್ಲಿ ರಾಜನ ಮೇಲಿನ ಪ್ರೀತಿ, ಗೌರವ, ಕಾಳಜಿ ಮತ್ತು ಭಕ್ತಿ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ. ಮುಂದಿನ ಸಾಲುಗಳು ಹೀಗಿವೆ: ಲಲಿತ ವಸುಮತಿ ಹುಟ್ಟುವಂದು ಹುಟ್ಟಿದ ಸೂರ್ಯ ಕುಲದ ರಾಯರ್ಗೆ ವಂಶದಳು ಕೀರ್ತಿಯಳು ಭುಜಬಲದೊಳೆರೆ ದೊರೆಯನಿಸಿ ಕನ್ನಿಕೆಯರಂ ಕೊಡುವ ಭೂಪರಿಯಲ್ಲಿಂದು ತನಕ ಹೊಲತಿಯರು ಬಂದಾವು ಸತಿಯರಾದದ್ದೇವೆಂ ಬಬಲಿಹವೆಂಬುದು ಬಂದ ಕಾಲಗುಣವೋ ನಿಂದ ನೆಲದ ಗುಣವೋ ನೋಡು ನೋಡೆಂದು ಕಡು ಮುಳಿದು ಕೋಪಿಸಿದನವನೀಶನು. ಕವಿ ರಾಘವಾಂಕರು ರಾಜ ಹರಿಶ್ಚಂದ್ರನ ಆತ್ಮಗೌರವ, ವಂಶಾಭಿಮಾನ ಮತ್ತು ಕೋಪವನ್ನು ಈ ಒಂದು ಸಾಲುಗಳಲ್ಲಿ ಚಿತ್ರಿಸಿದ್ದಾರೆ. ರಾಜ ಹರಿಶ್ಚಂದ್ರ ಹೇಳ್ತಾನೆ: ನಾನು ಸೂರ್ಯವಂಶದಲ್ಲಿ ಜನಿಸಿರುವಂತಹ ಮಹಾನ್ ರಾಜ ಅನ್ನೋ ಹೆಮ್ಮೆಯಿಂದ ಹೇಳ್ತೇನೆ. ತನ್ನ ವಂಶ ಕೀರ್ತಿ, ಪರಾಕ್ರಮ ಮತ್ತು ಧರ್ಮದಿಂದ ಪ್ರಸಿದ್ಧಿಯಾಗಿದೆ ಅಂತ ನೆನಪಿಸ್ಕೊಳ್ತಾನೆ. ಇಂತಹ ಮಹಾನ್ ವಂಶದಲ್ಲಿ ಹುಟ್ಟಿದ ರಾಜನಿಗೆ ಯಾರು ತಮ್ಮ ಕನ್ಯೆಯನ್ನು ಕೊಡದೆ ನಿರಾಕರಿಸಿದ ಉದಾಹರಣೆ ಇದುವರೆಗೂ ಕೂಡ ನಡೆದಿಲ್ಲ ಅಂತ ಹೇಳ್ತಾನೆ. ಆದರೆ ಈಗ ತನ್ನ ಪತ್ನಿಯರೇ ಇಂತಹ ಮಾತುಗಳನ್ನು ಆಡ್ತಿರೋದನ್ನು ನೋಡಿ ಆಶ್ಚರ್ಯ ಮತ್ತು ನೋವು ವ್ಯಕ್ತಪಡಿಸ್ತಾನೆ. ಇಂತಹ ಪರಿಸ್ಥಿತಿ ಕಾಲದ ದೋಷನೋ ಅಥವಾ ಈ ಭೂಮಿಯ ದೋಷವೋ ಅಂತ ಬೇಸರದಿಂದ ಪ್ರಶ್ನೆ ಮಾಡ್ತಾರೆ ರಾಜ ಹರಿಶ್ಚಂದ್ರರು. ಈ ರೀತಿಯ ಮಾತುಗಳನ್ನು ರಾಣಿಯರ ಮುಂದೆ ಹೇಳ್ತಾ ರಾಜ ಹರಿಶ್ಚಂದ್ರನಿಗೆ ತುಂಬ ಕೋಪಗೊಂಡು ತನ್ನ ಮನಸ್ಸಿನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಮುಂದಿನ ಸಾಲುಗಳು ನೋಡಿ: ಪಾವನ ಕ್ಷೀರಮಂ ಕೊಡುವ ಕೆಚ್ಚಲ ಮಾಂಸವಾವಲೇಸಿ ನಿದುಳ್ಳ ಮಧುವನೊಸೆದಿವ ನೊಳವಾವಲೇಸದೀಗ ಕಸ್ತೂರಿಯಂ ಕೊಡುವ ಮೃಗನಾಭಿ ತಾನಾವ ಲೇಸು ದೇವರಿಗೆ ಸಲ್ಲವೇ ಉತ್ತಮ ಗುಣಂಗಳಿರ್ದಾವ ಕುಂದಂ ಕಳೆಯಲ ಜೀವವನೀಶ ಕೇಳ್ ಭಾವಿಸುವುಡೊಂ ರೂಪು ಜವ್ವನವಿರಲು ಕುಲದ ಮಾತೆ ಕೆಂದರು. ಕವಿ ರಾಘವಾಂಕರು ಈ ಒಂದು ಸಾಲುಗಳಲ್ಲಿ ಹೇಳ್ತಾರೆ: ರೂಪ, ಯೌವನ ಮತ್ತು ಉತ್ತಮ ಗುಣಗಳಿರುವಾಗ ಕುಲದ ಬಗ್ಗೆ ಯಾಕೆ ಮಾತನಾಡಬೇಕು ಅನ್ನೋ ಒಂದು ಮಹತ್ವದ ವಿಚಾರವನ್ನು ತಿಳಿಸ್ತಾರೆ. ಕವಿ ರಾಘವಾಂಕರು ಅನೇಕ ಉದಾಹರಣೆಗಳನ್ನು ಇಲ್ಲಿ ನೀಡ್ತಾರೆ. ಹಸುವಿನ ಕೆಚ್ಚಲ ಹೊರಗೆ ನೋಡಲು ಮಾಂಸದಂತಿದ್ರೂ ಕೂಡ ಅದರಿಂದ ಪವಿತ್ರವಾದಂತಹ ಹಾಲು ದೊರೆಯುತ್ತೆ. ಜೇನುನೊಣ ಚಿಕ್ಕದಾದರೂ ಕೂಡ ಸಿಹಿಯಾದ ಜೇನನ್ನು ಕೊಡುತ್ತೆ. ಕಸ್ತೂರಿ ಮೃಗದ ನಾಭಿಯಿಂದ ಅಮೂಲ್ಯವಾದ ಕಸ್ತೂರಿ ಸುಗಂಧ ದೊರೆಯುತ್ತೆ. ಅದೇ ರೀತಿ ಇವುಗಳ ಹೊರರೂಪವನ್ನು ನೋಡಿ ಅವುಗಳ ಮೌಲ್ಯವನ್ನು ಅಳೆಯೋದಿಲ್ಲ.
ಅವುಗಳ ಒಳಗಿನ ಶ್ರೇಷ್ಠ ಗುಣನೇ ಮುಖ್ಯ ಆಗಿರುತ್ತೆ. ಅದೇ ರೀತಿಯಲ್ಲಿ ಮನುಷ್ಯನ ರೂಪ, ಯೌವನ, ಸದ್ಗುಣ ಮತ್ತು ವ್ಯಕ್ತಿತ್ವ ಶ್ರೇಷ್ಠವಾಗಿದ್ದರೆ ಅವನ ಕುಲ ಅಥವಾ ಜನ್ಮದ ಬಗ್ಗೆ ಅನಗತ್ಯವಾಗಿ ಮಾತನಾಡೋದು ಒಳ್ಳೆಯದಲ್ಲ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಸಾಲುಗಳು ಹೀಗಿವೆ. ಅಕ್ಕಕ್ಕೂ ಬಚ್ಚಲುದಕಂ ತಿಳಿದಡಾರ ಮೀ ಹಾಡನೊಲಿದಾಲಿಸಿದ ಕಿವಿಗೆ ಹೊಲೆಯಿಲ್ಲ ಮಾತಾಡಿ ಹೊಗಳಿದ ಬಾಯ್ ಹೊಲೆ ಇಲ್ಲ ರೂಪನೇಜ್ ನೋಡಿದ ವಿಲೋಚನಕ್ಕೆ ಹೊಲೆ ಇಲ್ಲ ಮೇ ಮುಡಿಗಳಿಂ ಸುಳಿವ ತಂಗಾಳಿಯಿಂ ತೀಡುವ ಸುಗಂಧದಂ ವಾಸಿಸಿದ ನಾಸಿಕಕ್ಕೆ ನಾಡೆ ಹೊಲೆ ಇಲ್ಲ ಸೋಂಕಿಗೆ ಹೊಲೆಯುಂಟಾಯ್ ಕೂಡಿರ್ದ ಪಂಚೇಂದ್ರಿಯಂಗೊಳೊಳು ನಾಲ್ಕಧಮ ಒಂದದೀಗವೇ ಎಂದರು. ರಾಘವಾಂಕ ಕವಿಗಳು ಈ ಒಂದು ಪಂಕ್ತಿಯ ಮುಖಾಂತರ ಏನು ಹೇಳ್ತಾರೆ ಅಂದರೆ, ಸ್ಪರ್ಶಕ್ಕಿಂತ ದೃಷ್ಟಿ, ಶ್ರವಣ, ವಾಸನೆ ಮತ್ತು ಮಾತಿಗೆ ಹೆಚ್ಚಿನ ಮಹತ್ವವಿದೆ ಅನ್ನೋ ಒಂದು ವಿಚಾರವನ್ನು ತಿಳಿಸ್ತಾರೆ. ಕವಿ ಹೇಳೋ ರೀತಿ, ಒಬ್ಬನು ಬಚ್ಚಲು ನೀರನ್ನು ಮುಟ್ಟಿದ್ರೆ ದೇಹವನ್ನು ತೊಳೆದುಕೊಳ್ಬಹುದು, ಆದರೆ ಒಳ್ಳೆಯ ಸಂಗೀತವನ್ನು ಕೇಳಿದ ಕಿವಿಗೆ ಯಾವುದೇ ಒಂದು ಅಪವಿತ್ರತೆ ಬರೋದಿಲ್ಲ. ಒಳ್ಳೆಯ ಮಾತುಗಳನ್ನು ಆಡಿದ ಅಥವಾ ಪ್ರಶಂಸಿದಂತಹ ಬಾಯಿಗೂ ಕೂಡ ಯಾವುದೇ ಹೊಲಸು ಆಗೋದಿಲ್ಲ. ಸುಂದರ ರೂಪವನ್ನು ನೋಡಿದ ಮಾತ್ರಕ್ಕೆ ಆ ಕಣ್ಣುಗಳು ಹೊಲಸಾಗೋದಿಲ್ಲ. ಸುಗಂಧವನ್ನು ಗ್ರಹಿಸೋ ಈ ಮೂಗುಗಳಿದೆಯಲ್ಲ, ಅದು ಯಾವತ್ತೂ ಕೂಡ ಅಪವಿತ್ರತೆಯನ್ನು ಹೊಂದೋದಿಲ್ಲ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಸ್ಪರ್ಶ ಅಂದರೆ ಸೋಂಕು ಮಾತ್ರ ಕೆಲವು ಸಾಮಾಜಿಕ ಸಂಪ್ರದಾಯಗಳಲ್ಲಿ ಅಪವಿತ್ರತೆಯ ಕಾರಣ ಅಂತ ಪರಿಗಣಿಸಲಾಗುತ್ತೆ. 5 ಇಂದ್ರಿಯಗಳಲ್ಲಿ 4 ಇಂದ್ರಿಯಗಳಿಗೆ ಹೊಲಸು ಇಲ್ಲ ಅಂತ ಅಂದಮೇಲೆ ಕೇವಲ ಒಂದೇ ಇಂದ್ರಿಯವಾದಂತಹ ಸ್ಪರ್ಶವನ್ನು ಆಧರಿಸಿ ಮನುಷ್ಯರನ್ನು ಶ್ರೇಷ್ಠ ನೀನು ಕನಿಷ್ಠ ಅಂತ ವಿಭಜನೆ ಮಾಡೋದು ಸರಿಯಲ್ಲ ಅಂತ ಕವಿ ಪ್ರಶ್ನಿಸ್ತಾರೆ. ನೋಡಿ ಮಕ್ಕಳೇ, ಈಗಿನ ಕಾಲದಲ್ಲೂ ಕೂಡ ಜಾತಿ ಭೇದ, ಅಸ್ಪೃಶ್ಯತೆ ಅನ್ನೋದು ಈಗಲೂ ಕೂಡ ಇದೆ. ಆದರೆ ಹಳೆಯ ಕಾಲದಲ್ಲಿ ರಾಘವಾಂಕರು ಹರಿಶ್ಚಂದ್ರನ ಕಾಲ ಎಂಥ ಕಾಲ ಆಗಿತ್ತದು. ಆಗಿನ ಕಾಲದಲ್ಲೂ ಕೂಡ ಕವಿ ರಾಘವಾಂಕರು ಕೂಡ ತಮ್ಮ ಪಂಕ್ತಿಯ ಮುಖಾಂತರ ಹೇಳ್ತಿದ್ದಾರೆ, ಸ್ಮೆಲ್ ತಗೊಳ್ಳೋವಂತಹ ಮೂಗು ಅಪವಿತ್ರತೆ ಅಲ್ಲ, ನೋಡೋವಂಥ ಕಣ್ಣುಗಳಿಗೆ ಅಪವಿತ್ರತೆ ತಟ್ಟೋದಿಲ್ಲ. ಹಾಗೆ ನಾವೇನು ಕೇಳಿಸ್ಕೊಳ್ತೀವೋ ಆ ಒಂದು ಶಬ್ದಗಳಿಂದ ಅಪವಿತ್ರತೆ ಮುಟ್ಟೋದಿಲ್ಲ. ಆದರೆ ಸ್ಪರ್ಶಿಸೋದ್ರಿಂದ ನಮ್ಮ ಚರ್ಮಕ್ಕೆ ಯಾರ್ದಾದ್ರೂ ಒಬ್ಬ ಅಸ್ಪೃಶ್ಯ ವ್ಯಕ್ತಿ ಟಚ್ ಮಾಡಿದ ಮಾತ್ರಕ್ಕೆ ನಾವು ಅಪವಿತ್ರತೆಯನ್ನು ಹೊಂದ್ಬಿಡ್ತೀವ ಅಂತ ಕವಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ಹಳೆ ಕಾಲದಲ್ಲೇ. ಕಾವ್ಯ ಭಾಗದ ಮುಂದಿನ ಸಾಲುಗಳು ಹೀಗಿವೆ ನೋಡಿ. ಕಂಡ ಜೇವ ವೈಸಲೆ ನಯನೇಂದ್ರಿಯಂ ಪ್ರಾಣ ಕೊಂಡ ಜೇವ ವೈಸಲೆ ವಾಸನೆಯ ಕರ್ಣಂಗ ಲುಂಡ ಜೇವ ವೈಸಲೆ ಶಬ್ದಂ ದೂರದಿಂದಲ್ಲದವು ಮುಟ್ಟಲಿಲ್ಲ ಭಂಡತನವಿ ಮಾತಿದಕ್ಕೆ ಯುಪಮಾನವೇ ಕೆಂಡವನು ಮುಟ್ಟಿದಡೆ ಬೇವಂತೆ ಕೇಳಡಂ ಕಂಡು ವಾಸಿಸದಡಂ ಬೇಂದವೇ ಕಾಳುಗೆಡೆಯದೆ ಹೋಗಿ ನೀವೆಂದನು. ಕವಿ ರಾಘವಾಂಕರು ಸ್ಪರ್ಶದಿಂದ ಮಾತ್ರ ಅಪವಿತ್ರತೆ ಉಂಟಾಗುತ್ತೆ ಅನ್ನೋ ಒಂದು ನಂಬಿಕೆಯ ತಾರ್ಕಿಕವಾಗಿ ಖಂಡಿಸ್ತಾರೆ. ಕವಿ ಹೇಳೋ ರೀತಿ ಏನು ಅಂದರೆ, ಕಣ್ಣು ಸುಂದರವಾದ ವಸ್ತುವನ್ನು ನೋಡಿದ್ರೂ ಅಪವಿತ್ರ ಆಗೋದಿಲ್ಲ, ಮೂಗು ಸುಗಂಧವನ್ನು ವಾಸನೆ ಮಾಡಿದ್ರೂ ಅಪವಿತ್ರ ಆಗೋದಿಲ್ಲ, ಕಿವಿ ದೂರದಲ್ಲಿರೋ ಶಬ್ದವನ್ನು ಕೇಳಿಸ್ಕೊಂಡ್ರೂ ಕೂಡ ಯಾವುದೇ ಒಂದು ರೀತಿ ಹೊಲೆಯುಂಟಾಗೋದಿಲ್ಲ. ಅಂದರೆ ಅಸ್ಪೃಶ್ಯತೆ ಅಂತ ಹೇಳ್ತಾರಲ್ಲ, ಕೇಳಿಸ್ಕೊಳ್ಳೋದ್ರಿಂದ ಯಾವುದೇ ಒಂದು ಲಾಸ್ ಅದಕ್ಕಾಗೋದಿಲ್ವಂತೆ, ಯಾವುದೇ ಒಂದು ರೀತಿ ಒಂದು ಹೊಲಸ್ತನ ಉಂಟಾಗೋದಿಲ್ವಂತೆ. ಇವೆಲ್ಲವೂ ದೂರದಿಂದಲೇ ನಡೆಯುತ್ತೆ, ಅವು ಯಾವುದನ್ನು ಮುಟ್ಟೋದಿಲ್ಲ. ಈ ಎಲ್ಲ ತರ್ಕದ ನಂತರ ಕವಿ ರಾಘವಾಂಕರು ಒಂದು ಸರಳವಾದ ಉದಾಹರಣೆಯನ್ನು ಕೊಡ್ತಾರೆ. ಬೆಂಕಿಯನ್ನು ನೋಡಿದ್ರೆ ಅಥವಾ ಅದರ ವಾಸನೆಯನ್ನು ಗ್ರಹಿಸಿದ್ರೆ ದೇಹ ಸುಡೋದಿಲ್ಲ, ಆದರೆ ಬೆಂಕಿಯನ್ನು ಮುಟ್ಟಿದ್ರೆ ಮಾತ್ರ ಕೈ ಸುಡುತ್ತೆ. ಈ ಉದಾಹರಣೆಯ ಮೂಲಕ ಸ್ಪರ್ಶದ ಸ್ವಭಾವವನ್ನು ವಿವರಿಸ್ತಾರೆ. ಇದರ ಆಧಾರದ ಮೇಲೆ ಕೇವಲ ಸ್ಪರ್ಶವನ್ನು ನೆಪ ಮಾಡಿಕೊಂಡು ಮನುಷ್ಯರನ್ನು ಶುದ್ಧ ಈತ ಅಶುದ್ಧ ಅಂತ ವಿಭಜನೆ ಮಾಡೋದು ಮೂರ್ಖತನ ಅಂತ ಕವಿ ಪ್ರಶ್ನೆ ಮಾಡ್ತಾರೆ. ಮನುಷ್ಯನ ಶ್ರೇಷ್ಠತೆ ಅವನ ಗುಣದಲ್ಲಿರುತ್ತೆ, ನಡತೆನಲ್ಲಿರುತ್ತೆ ಮತ್ತು ವ್ಯಕ್ತಿತ್ವದಿಂದ ನಿರ್ಧಾರ ಆಗಬೇಕು ಅಂತ, ಅದು ಬಿಟ್ಟು ಸ್ಪರ್ಶ ಅಥವಾ ಜಾತಿಯಿಂದ ಅಲ್ಲ ಅನ್ನೋ ಒಂದು ಸಂದೇಶವನ್ನು ಕವಿ ಇಲ್ಲಿ ನಮಗೆ ನೀಡ್ತಾ ಇದ್ದಾರೆ. ಇದಾಗಿತ್ತು ನಿಮ್ಮ ಕಾವ್ಯದ ರಾಘವಾಂಕರು ಬರೆದಿರುವಂತಹ ಕಾವ್ಯದ ಸಾರಾಂಶ. ವಿದ್ಯಾರ್ಥಿಗಳಿಗೆ ಈಸಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದನೇ ಕವಿತೆಯ ಪ್ರತಿಯೊಂದು ಸಾಲುಗಳನ್ನು ಕೂಡ ಹೇಳ್ತಾ ಅದರ ಸಾರಾಂಶವನ್ನು ವ್ಯಕ್ತಪಡಿಸಿದ್ದೀನಿ. ಯಾಕಂದರೆ ಕೇವಲ ನಾನೇನಾದರೂ ಸಾರಾಂಶವನ್ನು ಮಾತ್ರ ಹೇಳಿದ್ದಿದ್ರೆ ಯಾವ ಪಂಕ್ತಿಗೆ ಯಾವ ಸಾರಾಂಶ ಅನ್ನೋದು ಕನ್ಫ್ಯೂಷನ್ ಆಗ್ತಿತ್ತು. ಅದಕ್ಕೋಸ್ಕರ
ಪ್ರತಿಯೊಂದು ಪಂಕ್ತಿಯನ್ನು ಓದಿ ಅದರ ಒಂದು ಸಪ್ರೇಟ್ ಸಾರಾಂಶವನ್ನು ನಾನಿಲ್ಲಿ ವ್ಯಕ್ತಪಡಿಸಿದ್ದೀನಿ. ಹಾಗೆಯೇ ನೀವು ಮುಂದೆ ನೋಡ್ತಾ ಇರಬಹುದು, ಇದು ಈ ಒಂದು ಕಾವ್ಯದ ಸಂಭಾವ್ಯ ಪ್ರಶ್ನೆಗಳು. ಈ ರೀತಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ ಅದರ ಉತ್ತರಗಳನ್ನು ಕೂಡ ನಾನು ಇಲ್ಲಿ ನೀಡಿದ್ದೀನಿ. ನೀವು ಎಕ್ಸಾಮ್ಗೆ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬಹುದು. ಹೀಗೆ ಮುಂದಿನ ಪಾಠಗಳನ್ನು ಕೂಡ ಅದರ ಸಾರಾಂಶವನ್ನು ಕೂಡ ನಾನು ಈ ವಿಡಿಯೋ ಮುಖಾಂತರ ಈ ಒಂದು PU ಕನ್ನಡ ಲರ್ನಿಂಗ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.